ಫೌಂಡರ್ ಎಫೆಕ್ಟ್ ಅಂತಂದ್ರೆ ಜೆನೆಟಿಕ್ ಡ್ರಿಫ್ಟಿನ ಒಂದು ಟೈಪ್. ಜೆನೆಟಿಕ್ ಡ್ರಿಫ್ಟ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಒಂದು ಮೇನ್ ಪಾಪ್ಯುಲೇಷನ್ ಇಂದ ಸ್ಮಾಲ್ ಗ್ರೂಪ್ ಆಫ್ ಪಾಪ್ಯುಲೇಷನ್ ಹೊಸ ಜಿಯೋಗ್ರಫಿಕಲ್ ಏರಿಯಾಗೆ ಹೋಗುತ್ತೆ, ಅಲ್ಲಿ ಅದರದೇ ಒಂದು ಕಾಲೋನಿ ರೆಡಿ ಮಾಡ್ಕೊಳ್ಳುತ್ತೆ, ಅದರಿಂದ ಹೊಸ ಸ್ಪೀಶೀಸ್ ರೆಡಿ ಆಗುತ್ತೆ. ಸೊ ಇಂಥದಕ್ಕೆ ನಾವು ಫೌಂಡರ್ ಎಫೆಕ್ಟ್ ಅಂತ ಕರಿತೀವಿ. ಇದನ್ನ ಒಂದು ಈಸಿ ಎಕ್ಸಾಂಪಲ್ ಇಂದ ತಿಳ್ಕೊಳ್ಳೋಣ. ಒಂದು ಏರಿಯಾದಲ್ಲಿ 100 ರಾಬಿಟ್ಸ್ ಇದೆ, ಇದರಿಂದ 10 ರಾಬಿಟ್ಸ್ ಏನಾಗುತ್ತೆ ಹೊಸ ಜಿಯೋಗ್ರಫಿಕಲ್ ಏರಿಯಾಗೆ ಶಿಫ್ಟ್ ಆಯ್ತು. ಸೊ ಇದು ಹೊಸ ಜಿಯೋಗ್ರಫಿಕಲ್ ಏರಿಯಾಗೆ ಹೋಗಿರೋದ್ರಿಂದ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳಕ್ಕೆ ಅದರಲ್ಲಿ ಚೇಂಜಸ್ ಮಾಡ್ಕೊಳ್ಳುತ್ತೆ. ಸೊ ಜೀನ್ಸ್ ಅಲ್ಲಿ ಚೇಂಜ್ ಆಯ್ತು ಅಂದ್ರೆ ಜೀನಿನ ಫ್ರೀಕ್ವೆನ್ಸಿ ಚೇಂಜ್ ಆಯ್ತು, ಸೊ ಹಾಗಾಗಿ ಅದರ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗುತ್ತೆ. ಸೊ ಇದು 10 ರಾಬಿಟ್ ಮುಂಚೆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇರೋ 90 ರಾಬಿಟ್ ಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಇದು ನೆಕ್ಸ್ಟ್ ಟ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಂಗೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ಬರೋ ರಾಬಿಟ್ ಹೊಸ ಸ್ಪೀಶೀಸ್ ತರ ಕಾಣಿಸ್ತಾ ಇರುತ್ತೆ. ಸೊ ಈ ನ್ಯೂ ಸ್ಪೀಶೀಸ್ ಯಾವ್ದ್ರಿಂದ ಡೆವಲಪ್ ಆಯ್ತು ಅಂತಾನೆ ಆ 10 ಏನು ರಾಬಿಟ್ಸ್ ಬಂದಿತ್ತಲ್ಲ ಒರಿಜಿನಲ್ ಜಿಯೋಗ್ರಫಿಕಲ್ ಏರಿಯಾದಿಂದ, ಸೊ ಅದರಿಂದ ಬಂದಿತ್ತು. ಸೊ ಹಾಗಾಗಿ ಆ 10 ರಾಬಿಟ್ಸ್ ನಾವು ಫೌಂಡರ್ಸ್ ಅಂತ ಕರಿತೀವಿ. ಸೊ ಈ ಎಫೆಕ್ಟ್ ನೇ ಫೌಂಡರ್ ಎಫೆಕ್ಟ್ ಅಂತ ಹೇಳೋದು. ಇದೇ ರೀತಿ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ಳಕ್ಕೆ ಬಾಟ್ನಿ ಬ್ಲೂಮ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ನ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ.